ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಹಿಂಗೆ ಸುಮ್ಮನೆ ತೋಟಕ್ಕೆ ಹೋಗುವ ಅಂತೇಳಿ ಹೋಗ್ತಿದ್ದೆ. ನೋಡುವ ನಮ್ಮ ತೋಟ ಹೆಂಗಿದೆ ಅಂತ ಹೇಳಲ್ಲ. ಇದು ನೋಡಿ, ಇದು ನಮ್ಮ ಚಿಕ್ಕಪ್ಪನ ತೋಟ. ಮೈಕ್ರೋಜೆಟ್ ಹಾಕಿ ನೀರು ಬಿಡ್ತಿದ್ದಾನೆ. ಈ ಮರ ಅಂದ್ರೆ ಅಡಿಕೆ ಮರ ಫಲ ಕೊಡ್ಲಿಕ್ಕೆ ಎಷ್ಟು ವರ್ಷ ಬೇಕಾಗಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆನ ನೋಡಿ. ಇದು ನಮ್ಮ ತೋಟಕ್ಕೆ ಹೋಗೋ ಗೇಟ್. ಬನ್ನಿ ಹೋಗುವ. ತೋಟ ಸುತ್ತಲೂ ಬೇಲಿ ಮಾಡಿದ್ರು. ಆ ಬೇಲಿಗೆ ಗೊಬ್ಬರದ ಕಂಬ ತಂದು ಹಾಕಿದ್ರ. ಆ ಕಂಬಕ್ಕೆ ನೋಡಿ ಒಂದೊಂದು ಹೂ ಬಿಟ್ಟಿದೆ. ಒಂದೊಂದಲ್ಲ, ತುಂಬಾನೇ ಬಿಟ್ಟಿದೆ. ಇದಕ್ಕೆ ನಾವು ಗೊಬ್ಬರದ ಹೂವು ಅಂತ ಹೇಳ್ತೀವಿ. ನೀವೇನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ನೋಡೋಣ ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ನೋಡೋಣ ಅಂತ ಬಂದ್ರೆ ನಮ್ಮ ಪಪ್ಪ ದನಗೋಸ್ಕರ ಹುಲ್ಲು ಕೊಯ್ಯಕ್ಕೆ ಬಂದಿದ್ದಾನೆ. ಇಲ್ಲೇ ಇಲ್ಲಿರೋ ಚೀಲ, ಒಂದು ಚೀಲ ಹುಲ್ಲು ಕೊಯ್ದಿದ್ದಾನೆ ನೋಡಿ. ದನ ಸಾಕೋದಂದ್ರೆ ಹಿಂಗಿರ್ಬೇಕಲ್ವಾ. ನಾವು ದನನ ಕಟ್ಟಾಗಿ ಸಾಕಿದ್ರೆ ಕೆಲವೊಬ್ರು ಬಿಟ್ಟು ಸಾಕ್ತಾರೆ. ಎಂತ ಮಾಡ್ಲಿಕ್ಕೆ ಬರ್ತದೆ ನೋಡಿ ಫ್ರೆಂಡ್ಸ್. ಸೂರ್ಯನ ಕಿರಣ ಹೇಗೆ ತೋಟದೊಳಗೆ ಬರ್ತಾ ಇದೆ ಅಂತೇಳಿ. ಸೂರ್ಯ ಮುಳುಗಲಿಕ್ಕೆ ಟೈಮ್ ಆಯ್ತಲ್ವಾ, ಸೊ ಆ ಕಡೆಯಿಂದ ಬೀಳ್ತಾ ಇದೆ. ಹುಲ್ ಕೊಯ್ಯೋದು. ಫ್ರೆಂಡ್ಸ್, ಮನೆಗೆ ಹೋಗೋಣ ಅಂತೇಳಿ ಹೊರಟೆ. ಗೇಟ್ ತೆಗ್ದಿದ್ದಲ್ವ ಅವಾಗ, ಸೊ ಗೇಟ್ ಹಾಕ್ತಾ ಇದ್ದೀನಿ. ಗೇಟ್ ಹಾಕೋದೇನಕ್ಕೆ ಅಂತಂದ್ರೆ ಇಲ್ಲಿ ದನಗಳ ನಮ್ಮನೆ ದನಕ್ಕಿಂತ ಬೇರೆಯವ್ರ ಮನೆ ದನ ಬರೋದೇ ಹೆಚ್ಚು. ಸೊ ಗೇಟ್ ಹಾಕಿದೆ. ಬಾಯ್, ಮನೆಗೆ ಹೋಗ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ.